ಇನ್ನು ಮಳೆ ಬಂದರೆ ಈ ಹತ್ತಿರದ ಮನೆಗಳಿಗೆಲ್ಲ ಈ ಮಳೆ ನೀರಲ್ಲ, ಈ ನಿಟ್ಟೂರಿನಲ್ಲಿರುವ ಏನು ಸೇತುವೆ ಇದೆ ಅದರಲ್ಲಿರುವಂಥ ತ್ಯಾಜ್ಯ ನೀರು ಮನೆಯೊಳಗೆ ನುಗ್ಗುವಂಥ ಸಾಧ್ಯತೆಗಳು ಈ ಬಾರಿ ಖಂಡಿತ ಇದೆ. ಮಳೆಗಾಲ ಬಂತೆಂದರೆ ಮಹಾನಗರಗಳನ್ನು ಸೇರಿದಂತೆ ಹಲವೆಡೆ ಮಳೆ ನೀರಿನಿಂದಾಗಿ ಹಲವಾರು ಅವಾಂತರಗಳು ಸಂಭವಿಸುತ್ತದೆ. ಅಂತಹ ಪ್ರದೇಶಗಳ ಪೈಕಿ ಉಡುಪಿಯಲ್ಲಿಯೂ ಹಲವು ಪ್ರದೇಶಗಳಿದ್ದು ಅವುಗಳಲ್ಲಿ ನಿಟ್ಟೂರು ಕಾಲುವೆ ಪರಿಸರವೂ ಒಂದು. ಇದು ಪ್ರತಿ ವರ್ಷ ಮುಳುಗಡೆಯಾಗುವ ಪ್ರದೇಶವಾಗಿದ್ದು ತಗ್ಗು ಪ್ರದೇಶವಾಗಿರುವುದರಿಂದ ಸ್ವಲ್ಪ ಮಳೆಯಾದರೂ ನೀರಿನ ಮಟ್ಟ ಏರಿಕೆಯಾಗುತ್ತದೆ. ವಲಸೆ ಕಾರ್ಮಿಕರ ಗುಡಿಸಲುಗಳು ಕಾಲುವೆ ಪಕ್ಕದಲ್ಲೇ ಇರುವುದರಿಂದ ಅವರ ಮನೆಗಳು ನೇರವಾಗಿ ನೀರಿನಲ್ಲಿ ಮುಳುಗಡೆಯಾಗುತ್ತವೆ. ಒಂದು ಕಾಲದಲ್ಲಿ ನದಿಯಂತಿದ್ದ ಈ ಕಾಲುವೆ ಇದೀಗ ಕೊಳಕು ಚರಂಡಿಯಾಗಿ ಮಾರ್ಪಟ್ಟಿದೆ. ನಮ್ಮ ಉಡುಪಿ ನಗರದ ನಿಟ್ಟೂರು ವಾರ್ಡಿನಲ್ಲಿ ಈ ನಿಟ್ಟೂರಿನಲ್ಲಿ ಸೇತುವೆ ಎಂಬುದಿದೆ. ನಿಮ್ಮ ಇಂದ್ರಾಣಿ ನದಿ ಅದು, ಯಾಕಂತ ಹೇಳಿದರೆ ಪ್ರಮುಖವಾದಂಥ ಒಂದು ನದಿ. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಹತ್ತಿರದ ಸಮೂಹದ ಎಲ್ಲ ಒಂದು ತ್ಯಾಜ್ಯ ನೀರುಗಳನ್ನು ತೋಡಿಗೆ ಬಿಡ್ತಾರೆ. ಆ ತೋಡಿನಲ್ಲಿ ಬಿಟ್ಟು ಈ ತೋಡಿನಲ್ಲಿ ಮಳೆಗಾಲ ಹೋಗುವ ನೀರು ಅಲ್ಲದೆ ಇದರಲ್ಲಿ ಹೋಗುವಂಥ ನೀರು ತ್ಯಾಜ್ಯ ನೀರೇ. ಮಳೆಗಾಲಕ್ಕೆ ನೀರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಈಗ, ಯಾಕಂದರೆ ಅದೇ ತುಂಬಿ ಅದರಲ್ಲಿ ಹೂಳು ತುಂಬಿ ಕಸಗಡ್ಡಿಗಳು ತುಂಬಿ ಹೋಗಿದೆ. ಇನ್ನು ಮಳೆ ಬಂದರೆ ಈ ಹತ್ತಿರದ ಮನೆಗಳಿಗೆಲ್ಲ ಈ ಮಳೆ ನೀರಲ್ಲ, ಈ ನಿಟ್ಟೂರಿನಲ್ಲಿರುವ ಏನು ಸೇತುವೆ ಇದೆ ಅದರಲ್ಲಿರುವಂಥ ತ್ಯಾಜ್ಯ ನೀರು ಮನೆಯೊಳಗೆ ನುಗ್ಗುವಂಥ ಸಾಧ್ಯತೆಗಳು ಈ ಬಾರಿ ಖಂಡಿತ ಇದೆ. ಯಾಕಂತ ಹೇಳಿದರೆ ಪ್ರಮುಖವಾಗಿ ಇರುವಂಥದ್ದು ಕುಂಜುಬೆಟ್ಟಿನಿಂದ ನಮ್ಮ ಕೊಡವೂರು ದೇವಸ್ಥಾನ ಅಲ್ಲಿವರೆಗೆ ಇದು ನಮ್ಮ ಇಂದ್ರಾಣಿ ನದಿ ಇದೆ. ಅಲ್ಲಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಆ ನೀರು ಕೊಳಚೆ ನೀರು ತುಂಬಿ ಬಹಳಷ್ಟು ಒಂದು ಗಂಭೀರವಾಗಿ ನಿಂತಿದೆ. ಈಗ ತಾನೇ ನಾನು ಮಾನ್ಯ ಜಿಲ್ಲಾಧಿಕಾರಿಯವರ ಸಮೀಪ ಹೋಗಿದ್ದೆ. ಆವಾಗ ನಾನು ಈ ಪ್ರಸ್ತಾವನೆಯನ್ನು ಮಾಡಿದ್ದೆ. ಅದು ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದು ಹೇಳ್ತಾರೆ ಅವರು. ಅದಕ್ಕೆ ನಾನು ಹೇಳಿದೆ, ಪ್ರಮುಖವಾಗಿ ನಿಟ್ಟೂರಿನಲ್ಲಿರುವಂಥ ಏನು ತ್ಯಾಜ್ಯ ಘಟಕ ಇದೆ ಅದರಿಂದಲೇ ನೀರನ್ನು ಡೈರೆಕ್ಟ್ ನೀರನ್ನು ತೋಡಿಗೆ ಬಿಟ್ಟು ಅದು ನೀರು ತುಂಬಿ ಹೋಗಿದೆ. ಆಗಿರುವಾಗ ಇನ್ನು ಮಳೆಗಾಲದ ನೀರು ರಸ್ತೆಯಲ್ಲೇ ಹೋಗಬೇಕು ವಿನ ತೋಡಿನಲ್ಲಿ ಚರಂಡಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಈಗ ಇನ್ನಾದರೂ ಜಿಲ್ಲಾಧಿಕಾರಿಯವರು ಇದನ್ನು ನೋಡಿಕೊಂಡು ಕೂಡಲೇ ತಕ್ಷಣ ಇದಕ್ಕೆ ಕಾಯಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇನ್ನು ಯಾವಾಗ ಮಳೆ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಮಿಡಿಯೇಟ್ಲಿ ನಿಮಗೆ ಎಂಥ ಪುರ್ಸೊತ್ತು ಇಲ್ಲದಿದ್ದರೂ ಪುರ್ಸೊತ್ತು ಮಾಡಿಕೊಂಡು ಇದನ್ನು ನೀವು ಪ್ರಮುಖವಾಗಿ ಇದನ್ನು ಜನರ ಒಂದು ಏನು ಹವಾಹಾಲಿದೆ ಅಥವಾ ಜನಗಳ ಏನು ಕಷ್ಟ ಇದೆ ಅದನ್ನು ನೋಡಬೇಕಂತೇಳಿ ನಾನು ಮಾಧ್ಯಮದಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರತಿ ವರ್ಷ ಅಗ್ನಿಶಾಮಕ ದಳ ಇಲ್ಲಿಗೆ ಬಂದು ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕಾಗುತ್ತದೆ. ಇದಿಷ್ಟೇ ಅಲ್ಲದೆ ಉಡುಪಿಯ ಹಲವು ಕಡೆ ಪ್ರತಿ ವರ್ಷ ಮಳೆ ನೀರಿನಿಂದಾಗಿ ಸಮಸ್ಯೆ ಉಂಟಾಗುವ ಜಾಗಗಳಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಳೆ ಆರಂಭಕ್ಕೂ ಮುನ್ನವೇ ಈ ಕುರಿತು ಗಮನಹರಿಸಿ ಸಮಸ್ಯೆ ಉಂಟಾಗುವುದನ್ನು ತಡೆಯಬೇಕು ಎನ್ನುವುದು ಸ್ಥಳೀಯರ ಆಗ್ರಹ.